ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇಲ್ಲಿ ದಿನಾಂಕ 6/8/2020 ದಿನಾಂಕದಂದು ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೆ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲು ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸುತ್ತೇನೆ. ಸ್ಕಿಪ್ ಮಾಡಿದ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಳನ್ನು ತಿಳಿಯಲು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೇನೆ. ಉಳಿಕೆ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರಗಳನ್ನು ನೋಡಿ. ಫಾರ್ಮಸಿ ಆಫೀಸರ್ ಮೊದಲನೇ ಹುದ್ದೆ ಆಗಿರುತ್ತೆ. ಇಲ್ಲಿ ಇವರ ಹುದ್ದೆಗಳು ಬಂದ್ಬಿಟ್ಟು ಇಲ್ಲಿ 95+5 ಒಟ್ಟು ಟೋಟಲ್ ಬಂದ್ಬಿಟ್ಟು 98 ಹುದ್ದೆಗಳು ಖಾಲಿ ಇವೆ. ನರ್ಸಿಂಗ್ ಆಫೀಸರ್ ಅಂದರೆ ಶಿಕ್ಷಣಾಧಿಕಾರಿಗಳು 90 ಹುದ್ದೆಗಳು ಖಾಲಿ ಇವೆ. ಸರಿನಾ? ಒಟ್ಟು ಹುದ್ದೆಗಳ ಸಂಖ್ಯೆ 188 ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ದಯವಿಟ್ಟು ಆಸಕ್ತಿಗಳಂತ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡಿ. ಫಾರ್ಮಸಿ ಆಫೀಸರ್ ಹುದ್ದೆಗೆ ಮಸ್ಟ್ ಪೊಸಸ್ ಡಿಪ್ಲೊಮಾ ಇನ್ ಫಾರ್ಮಸಿ ಫ್ರಮ್ ಆ್ಯನ್ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ನೋಡಿ, ಡಿಪ್ಲೊಮಾ ಇನ್ ಫಾರ್ಮಸಿ ಆದಂಥ ಅಭ್ಯರ್ಥಿಗಳು ಫಾರ್ಮಸಿ ಆಫೀಸರ್ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ನರ್ಸಿಂಗ್ ಆಫೀಸರ್ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿ. ಮಸ್ಟ್ ಪೊಸಸ್ ಎ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಇಶ್ಯೂಡ್ ಬೈ ಆ್ಯನ್ ಅಥಾರೈಸ್ಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ನೋಡಿ, ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆದಂಥ ಅಭ್ಯರ್ಥಿಗಳು ನರ್ಸಿಂಗ್ ಆಫೀಸರ್ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ಇನ್ ದ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಲ್ಲಿ ನಿಮಗೆ ರಿಜಿಸ್ಟರ್ ಆಗಿದ್ದರೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಇದು ವಿದ್ಯಾರ್ಹತೆ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಇನ್ನು ವಯೋಮಿತಿ ಬಗ್ಗೆ ನೋಡ್ತಾ ಹೋಗೋದಾದರೆ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 40 ವರ್ಷಗಳನ್ನು ಕೊಟ್ಟಿದ್ದಾರೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನು ಕೊಟ್ಟಿದ್ದಾರೆ. ಇದು ಗರಿಷ್ಠ ವಯೋಮಿತಿ ಆಯಿತು. ಕನಿಷ್ಠ ವಯೋಮಿತಿ ಬಂದುಬಿಟ್ಟು 18 ವರ್ಷಗಳು ತುಂಬಿರತಕ್ಕದ್ದು. ಸರಿನಾ? ಇನ್ನು ಮಾಜಿ ಸೈನಿಕನಾಗಿದ್ದಲ್ಲಿ 3 ವರ್ಷಗಳು. ಇನ್ನು ವಿಶೇಷಚೇತನರಿಗೆ 10 ವರ್ಷಗಳು ಕೊಟ್ಟಿದ್ದಾರೆ. ಇನ್ನು ವಿಧವೆಯಾಗಿದ್ದಲ್ಲಿ 10 ವರ್ಷಗಳು, ಜೀತ ಕಾರ್ಮಿಕರಾಗಿದ್ದಲ್ಲಿ 10 ವರ್ಷಗಳನ್ನು ಮೀಸಲಿಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ ನೋಡ್ತಾ ಹೋಗೋದಾದರೆ ಅರ್ಜಿ ಸಲ್ಲಿಸುವ ವಿಧಾನ ನೋಡಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಆಗಿರ್ತಕ್ಕಂಥ CET ಆನ್ಲೈನ್ karnataka.government.in.ke ನೀಡಲಾಗುವ ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತದೆ. ಒಮ್ಮೆ ಸಲ್ಲಿಸಿದ ಅರ್ಜಿಯನ್ನು ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಮಾಡಲು ಇಲ್ಲಿ ಅವಕಾಶವನ್ನು ಕೊಡುವುದಿಲ್ಲ. ಸರಿನಾ? ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ನೋಡಿ. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ 7/8/2022 ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ. ಅಂದರೆ ನಿನ್ನೆಯಿಂದ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಶುರುವಾಗಿದೆ ಡೇಟು. ಸರಿನಾ? ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 30/8/2026. ಇದೇ ತಿಂಗಳು ಎಂಡ್ 30/8/2026 ಇಲ್ಲಿ ಲಾಸ್ಟ್ ಡೇಟ್ ಆಗಿರುತ್ತೆ. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಬಂದುಬಿಟ್ಟು 31/8/2026 ಇಲ್ಲಿ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಇದು ವೇಳಾಪಟ್ಟಿ ಆಗಿತ್ತು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ. ಕಾಯಂ ಪೂರ್ಣ ಅವಧಿ ಮತ್ತು ವೇತನ ಶ್ರೇಣಿ ಬಗ್ಗೆ ನೋಡ್ತಾ ಹೋಗೋದಾದರೆ ಕಾಯಂ ಪೂರ್ವ ಅವಧಿ ನೋಡಿ. ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷಗಳ ಕಾಯಂ ಪೂರ್ವ ಅವಧಿಯಲ್ಲಿರುತ್ತಾರೆ. ಸರಿನಾ? ಇವರಿಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂತಂದರೆ, ಮೊದಲನೇದಾಗಿ ನರ್ಸಿಂಗ್ ಆಫೀಸರ್ ಅಂದರೆ ಶಿಕ್ಷಣಾಧಿಕಾರಿಗಳಿಗೆ 54,000ದಿಂದ ಇನ್ಕ್ರೀಸ್ ಆಗಿ ನಿಮಗೆ 99,400 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಫಾರ್ಮಸಿ ಆಫೀಸರ್ ಹುದ್ದೆಗೆ 44,000ದಿಂದ ನಿಮಗೆ ಇನ್ಕ್ರೀಸ್ ಆಗಿ 83,000ವರೆಗೂ ಸ್ಯಾಲ್ರಿ ತಲುಪುತ್ತೆ. ಇದು ವೇತನ ಶ್ರೇಣಿ ಆಯಿತು. ರಾಷ್ಟ್ರೀಯ ಪಿಂಚಣಿ ಯೋಜನೆ ಕೂಡ ಇರುತ್ತೆ. ನಿಮಗೆ NPS ಸೌಲಭ್ಯ ಕೂಡ ಸಿಗುತ್ತೆ ಸ್ನೇಹಿತರೆ. ಸರಿನಾ? ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ, ವೈದ್ಯಕೀಯ ಸೇವೆಗಳು ಇಲಾಖೆ, ನರ್ಸಿಂಗ್ ಆಫೀಸರ್ ಮತ್ತು ಫಾರ್ಮಸಿ ಆಫೀಸರ್ ಹುದ್ದೆಗಳಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯ ಇರುತ್ತದೆ. ಶುಲ್ಕ ನೋಡಿ. ಶುಲ್ಕ ಎಷ್ಟಿರುತ್ತೆ ಅಂತ ನೋಡ್ತಾ ಹೋದರೆ ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿಸಬೇಕಾಗುತ್ತದೆ. ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750 ಮೀಸಲಿಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮಾಜಿ ಸೈನಿಕ, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಇಲ್ಲಿ ಶುಲ್ಕವನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಶುಲ್ಕ ಪಾವತಿಸುವ ಮೊದಲು ಅಗತ್ಯ ಇರುವ ಎಲ್ಲ ಶೈಕ್ಷಣಿಕ ಅರ್ಹತೆ, ಮೀಸಲಾತಿ, ವಯೋಮಿತಿ ಹಾಗೂ ಇತರ ಎಲ್ಲ ಅರ್ಹತಾ ಷರತ್ತುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಂಡು ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ. ನೋಡಿ, ಎಕ್ಸಾಮ್ ಡೇಟ್ ಕೂಡ ಇಲ್ಲಿ ಕೊಡ್ತಾರಂತೆ. ಮುಂದಿನ ದಿನಗಳಲ್ಲಿ ಯಾವ್ಯಾವ ಪೇಪರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಈಗ ಪರೀಕ್ಷಾ ದಿನಾಂಕದ ವಿವರಗಳನ್ನು ನೋಡಿ. ಕನ್ನಡ ಭಾಷೆ ಪರೀಕ್ಷೆ ಪತ್ರಿಕೆ 1 ಇರುತ್ತೆ. ಸಾಮಾನ್ಯ ಜ್ಞಾನದ ಮೇಲೆ ಪ್ರಶ್ನೆಗಳು ತೆಗಿತಾರೆ. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಅಂದರೆ ನರ್ಸಿಂಗ್ ಆಫೀಸರ್ಗೆ ಮತ್ತು
ಇನ್ನೊಂದು ಯಾವುದು ನರ್ಸಿಂಗ್ ಆಫೀಸರ್ ಮತ್ತು ಫಾರ್ಮಸಿ ಆಫೀಸರ್ಗೆ ಯಾವ ಒಂದು ಸಿಲೆಬಸ್ ಇರುತ್ತೋ ಅದರ ಮೇಲೆ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ನೋಡಿ, ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆನ್ಲೈನ್ CVT ಅಥವಾ ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುವುದು. ಸಣ್ಣ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವ ಪರೀಕ್ಷಾ ಕೇಂದ್ರದ ವಿವರಗಳನ್ನು ನಂತರದಲ್ಲಿ ತಿಳಿಸಲಾಗುತ್ತೆ. ಸಣ್ಣ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆದರೂ ಮಾಡ್ತಾರೆ ಅಥವಾ OMR ಶೀಟ್ನಲ್ಲಿ ಕೂಡ ನಿಮಗೆ ಎಕ್ಸಾಮನ್ನು ಮಾಡ್ಬೋದು. ಎರಡರಲ್ಲಿ ಒಂದರಲ್ಲಿ ನಿಮಗೆ ಎಕ್ಸಾಮ್ ನಡೆಯುತ್ತೆ ಸ್ನೇಹಿತರೆ. ಸರಿನಾ. ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಕನಿಷ್ಠ ಗೈರು ಹಾಜರಾದ ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗಿರುವುದಿಲ್ಲ. ಸರಿನಾ. ಪೇಪರ್ 1 ಸಾಮಾನ್ಯ ಜ್ಞಾನದ ಮೇಲಿರುತ್ತೆ, 100 ಅಂಕಗಳು 2 ಗಂಟೆ. ಇನ್ನು ಎರಡನೇ ಪ್ರಶ್ನೆ ಪತ್ರಿಕೆ ಅಷ್ಟೇ, 100 ಪ್ರಶ್ನೆಗಳು 100 ಅಂಕಗಳು 2 ಗಂಟೆ ಇರುತ್ತೆ ಸ್ನೇಹಿತರೆ. ಸರಿನಾ. ನೀವೇನಾದರೂ ಡೌಟ್ಸ್ ಇದ್ದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಸ್ನೇಹಿತರೆ, ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ದಯವಿಟ್ಟು ನೋಡಿಕೊಂಡು ನೀವು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಈಗಲೇ ತಯಾರಿ ಕೂಡ ನಡೆಸ್ಕೊಳ್ಳಿ. ಸರಿನಾ. ಇಷ್ಟು ಈ ಒಂದು ಹುದ್ದೆಯ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ಏನಾದ್ರು ಡೌಟ್ಸ್ ಇದ್ದಪ್ಪ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ಎಲ್ಲ ಒಂದು ಮಾಹಿತಿಯನ್ನು ಅಲ್ಲೇ ನೀಡ್ತೇನೆ ಅಂತ ಹೇಳ್ತಾ ವೀಡಿಯೋವನ್ನು ಮುಗಿಸ್ತೇನೆ. ಸಿಗೋಣ ಇದೇ ರೀತಿಯ ಇನ್ನೊಂದು ಉದ್ಯೋಗ ಮಾಹಿತಿಯನ್ನು ತೊಗೊಂಡು. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಳನ್ನು ತಿಳಿಯಲು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ.